ಹಾಯ್ ಹಲೋ ನಮಸ್ಕಾರ. ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಮ್ಮಪ್ಪ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ಹೇಗೆ ಹಬ್ಬ ಮಾಡಿದ್ದೀವಿ ಅಂತ ಹೇಳ್ತೀನಿ ನೋಡಿ. ಅವತ್ತು ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಪೂಜೆ ಮಾಡ್ತಿದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ದೇವರಿಗೆ ಬಿಡುಪತ್ರೆ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಕಾಯಿ ಹೊಡೆದು ನೈವೇದ್ಯಕ್ಕೆ ನೋಡಿ ನಾನು ಬಾಳೆಹಣ್ಣು, ನಂತರ ಅವಲಕ್ಕಿ ಮಾಡಿದ್ದೀನಿ. ಸ್ವೀಟ್ ಅವಲಕ್ಕಿ, ಖಾರ ಅವಲಕ್ಕಿ, ಗೆಣಸು ಬೇಯಿಸಿದ್ದೆ, ಆಮೇಲೆ ಬಾಳೆಹಣ್ಣು. ಇಷ್ಟು ಬೆಳಗ್ಗೆಯಿಂದ ಸಂಜೆ ತನಕ ಫಾಸ್ಟಿಂಗ್ ಇದ್ದು ಉಪವಾಸ ಇದ್ದು ಸಂಜೆ ಉಪವಾಸ ಬಿಡೋದು ಅಂತೀವಿ ನಾವು. ಅಂದರೆ ಅವತ್ತು ನೈಟು ಜಾಗರಣೆ ಇದ್ದರೆ ಒಳ್ಳೆಯದು, ಬಟ್ ಇರೋಕ್ಕಾಗಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಬೆಳಗ್ಗೆಯಿಂದ ತುಂಬ ಹಶ್ವಾದರೆ ಸ್ವಲ್ಪ ಹಾಲು ಅಥವಾ ಎಳ್ನೀರು ಕುಡ್ದಿದ್ದೀವಿ ಅಷ್ಟೇ. ಊಟ ಏನು ಮಾಡಲ್ಲ. ಅವತ್ತು ನೈಟ್ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಿರಾ. ಸೊ ನೈಟು ಅವಲಕ್ಕಿ ತೊಗೊಂಡಿದ್ದೀವಿ ಅಷ್ಟೇ. ಇನ್ನು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಮನೆ ಪಕ್ಕನೇ ಒಂದು ಈಶ್ವರ ದೇವಸ್ಥಾನ ಇದೆ. ಅಲ್ಲಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅವತ್ತು. ಅವತ್ತಿನ ದಿವಸ ಒಂದು ಕಥೆಯಲ್ಲಿ ಏನೋ ಒಂದು ಹೇಳ್ತಾರೆ, ನಮ್ಮ ಈಶ್ವರ ಭೂಮಿಗೆ ಬರ್ತಾರೆ, ಎಲ್ಲ ನೋಡ್ತಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟುವರೆಗೂ ನಿಜ ಅಂತ ಗೊತ್ತಿಲ್ಲ. ಆದಷ್ಟು ಅವತ್ತಿನ ದಿವಸ ಆದರೂ ಅಟ್ಲೀಸ್ಟ್ ಒಂದು ದೇವರ ಭಕ್ತಿಯಿಂದ ಇರಬೇಕು ಅಂತ ಹೇಳ್ತಾರೆ. ಭಕ್ತಿ ಶಕ್ತಿ ಇದ್ದರೆ ತುಂಬ ಒಳ್ಳೆಯದು ಅಂತ. ನಾವು ಕೂಡ ನೋಡಿ ಮನೆಯಲ್ಲಿ ತುಂಬಾ ಕೆಲಸ, ಟಯರ್ಡ್ ಕೂಡ ಲೈಟಾಗಿ ಟಯರ್ಡ್ ಆಗುತ್ತೆ. ಬಟ್ ದೇವ ದರ್ಶನ ಮಾಡಿಕೊಂಡ್ರೆ ಅಂತೂ ಒಂದು ಖುಷಿ ಆಗುತ್ತೆ ಅವತ್ತು ಹಬ್ಬದ ದಿವಸ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನೋಡಿ ಆಮೇಲೆ ನಾನು ಪ್ರಸಾದ ತಗೊಂಡಿದ್ದು. ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಿಕಾಸ್ ಬೆಳಗ್ಗೆಯಿಂದ ಫಾಸ್ಟಿಂಗ್ ಇರ್ತಿಲ್ವ. ಅದು ನೈಟು ಜಾಗರಣೆ ಇದ್ದಿಲ್ಲ, ಮಲ್ಕೊಂಡ್ಬಿಟ್ವಿ. ಸೊ ನಂತರ ಇದು ಮಾರ್ನಿಂಗ್ ನೋಡಿ. ಸೊ ಇವತ್ತು ಅಂದರೆ ಸೋಮವಾರ ಹೂವು ಎಲ್ಲ ಚೇಂಜ್ ಮಾಡಿ ದೇವರಿಗೆ, ಮತ್ತು ನನ್ನ ಕೈ ಎಲ್ಲ ಹೊಡೆದು ನೋಡಿ ಮತ್ತು ನೋಡಿಸ್ತೀನಿ ಇವಾಗ. ಇದು ಆ್ಯಕ್ಚುಲಿ ಪೂಜೆ ನೈಟ್ ಇದೆ ನೆನೆದು. ಆ್ಯಕ್ಚುಲಿ ಇಷ್ಟು ಪೂಜೆ ಮಾಡೋಕ್ಕೆ ನಮಗೆ ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಹಬ್ಬದ ದಿವಸ ತುಂಬ ಕೆಲಸ. ಅವತ್ತು ನಮ್ಮ ಹೆಲ್ಪರ್ ಬರ್ತಾರೆ, ಆದರೂ ಕೂಡ ಅವರ ಹೆಲ್ಪು ತಗೊಂಡು ನಾವು ಕೂಡ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ಕೋಬೇಕಾಗತ್ತಲ್ವ. ಸೊ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಎಲ್ಲ ಮಾಡೋಷ್ಟೊತ್ತಿಗೆ ನಾನು ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪನೇ. ಸೊ ಅವತ್ತು ನೈಟು ಉಪವಾಸ ಇದ್ದು ಜಾಗರಣೆ ಇದ್ದು ಮತ್ತು ಮಾರನೇ ದಿವಸ ಎಲ್ಲ ದೇವ್ರಿಗೆ ಮತ್ತೆ ಎಡೆ ಹಾಕಿ ಪೂಜೆ ಮಾಡೋದು ನಮ್ಮ ತಾಯಿ ಮನೆ ಕಡೆ ಸಂಪ್ರದಾಯದಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡೋದು. ಇಲ್ಲಿ ನೋಡಿ ಸಂಜೆ ನಾನು 6 ಗಂಟೆಯಲ್ಲಿ ದೀಪ ಹಚ್ಚಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿರೋದು ಇನ್ನೊಂದು ಕ್ಲಿಪ್ ನಿಮಗೆ ಆ್ಯಡ್ ಮಾಡಿದ್ದೀನಿ. ಈ ಮಹಾಶಿವರಾತ್ರಿ ಹಬ್ಬ ಅಂದ್ರೇ ಎಲ್ಲರೂ ಖುಷಿಯಾಗುತ್ತೆ. ಯಾಕೆಂದರೆ ಒಂಥರ ಚೆನ್ನಾಗಿರುತ್ತೆ ಉಪವಾಸ ಇದ್ದು ದೇವರಿಗೆಲ್ಲ ಪೂಜೆ ಮಾಡೋದು ನಾವು. ಸೊ ಊಟ ಮಾಡೋಷ್ಟಿರಲ್ಲ ಅವತ್ತು ನಾವು, ಒಂಥರ ಚೆನ್ನಾಗಿರುತ್ತೆ ಅವತ್ತು. ನಮಗೆ ಹೆವಿ ಅನಿಸಲ್ಲ, ಆರಾಮಾಗಿ ನಾವು ಪೂಜೆ ಮಾಡೋಕ್ಕೂ ತುಂಬ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಜಾಸ್ತಿ ತಿಂದುಬಿಟ್ರೆ ಸ್ವಲ್ಪ ನಮಗೆ ನಿದ್ದೆ ಬಂದಂಗೆ ಅನಿಸುತ್ತೆ. ಬಟ್ ಹಬ್ಬದ ದಿವಸ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಮಹಾಶಿವರಾತ್ರಿ ಹಬ್ಬದ ದಿವಸ ಪೂಜೆ ಮಾಡೋಕ್ಕೆ ಬೆಳಗ್ಗಿನ ಸಂಜೆವರೆಗೂ ದೇವ್ರ ನಾಮ ಕೇಳಿಕೊಂಡು ದೇವ್ರ ಸಾಂಗೆಲ್ಲ ಕೇಳಿದರೆ ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಅವತ್ತು ನಾವು ನೈಟು ಈ ಥರ 6-6:30 ಅಷ್ಟೊತ್ತಿಗೆ ನಾವು ಎಡೆ ಹಾಕಿ ಉಪವಾಸ ಬಿಟ್ವಿ. ಸೊ ನಂತರ ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇದು ನೋಡಿ ಮಾರ್ನಿಂಗು ದೇವ್ರ ಹೋಗಿ ಫೋಟೋಗೆ ಹೂವು ಚೇಂಜ್ ಮಾಡಿದ್ದೀನಿ. ಮಾರ್ನಿಂಗ್ ನಾನು ದೀಪ ಕೊಡೋದು ನೋಡಿ ಚೇಂಜ್ ಮಾಡಿದ್ದೀನಿ, ಚಿಕ್ಕ ದೀಪ ಹಚ್ಚಿದ್ದೀನಿ ನಾನು. ಮತ್ತು ನೋಡಿ ನಾನು ಎಡೆಗೆ ಅನ್ನ ಸಾರು, ಪಾಯಸ, ಪಲಾವ್ ಮಾಡಿದ್ದೆ. ಇನ್ನೂ ನಾನು ವಡೆಯೆಲ್ಲ ಮಾಡ್ತಿದ್ದೆ, ಸ್ವಲ್ಪ ಟೈಮ್ ಇರಲಿಲ್ಲ ಇವತ್ತು, ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ಅನ್ನ ಸಾರು, ಪಾಯಸ, ಪಲಾವ್ ಮತ್ತು ಬಾಳೆಹಣ್ಣು ನೈವೇದ್ಯಕ್ಕೆಲ್ಲ ಇಟ್ಟು ಮತ್ತು ನಾನು ಬೆಳಗ್ಗೆ ಅಂದರೆ ಇವತ್ತು ಸೋಮವಾರ ಮತ್ತು ಬೆಳಗ್ಗೆ ಪೂಜೆ ಮಾಡಿ ಉಪವಾಸ ಬಿಟ್ಟಿದ್ದೀವಿ ಅನ್ನೋ ಥರ ಮಾಡ್ತೀವಿ ನಮ್ಮ ಕಡೆ ಎಲ್ಲನೂ. ನಿಮ್ಮ ಕಡೆ ಯಾವ ರೀತಿ ಹಬ್ಬ ಮಾಡ್ತೀರಾ, ಉಪವಾಸ ಇದ್ದರೆ ಏನು ಅಂತ ಕಮೆಂಟ್ ಮಾಡಿ. ಇನ್ನು ಮತ್ತೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಉಪವಾಸ ಬಿಟ್ಟು ತಿನ್ನಬೇಕು, ಪ್ರಸಾದ ತಗೋಬೇಕು. ಈ ಥರ ಎರಡು ಹಾಕಿರ್ತೀವಿ, ಒಂದು ಹಾಕಬಾರ್ದು ಅಥವಾ 3 ಹಾಕಬೇಕು. ಯಾಕೆಂದರೆ ಒಂದು ಯಾವುದಕ್ಕೂ ಹಾಕಲೇಬಾರ್ದು ಅಂತಾರೆ. ನೋಡಿ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಲ್ವಾ, ಪ್ರಕಾಶಮಾನವಾಗಿ ದೀಪ ಬೆಳಗ್ತಾ ಇದೆ. ಸೊ ನಮ್ಮ ಕಡೆ ಶಿವರಾತ್ರಿ ಹಬ್ಬ ಅಂದರೆ 2 ಡೇಸ್ ಹಬ್ಬ. ಫಸ್ಟ್ ಡೇ ಉಪವಾಸ ಇರ್ತೀವಿ, ಸೆಕೆಂಡ್ ಡೇ ಉಪವಾಸ ಬಿಡ್ತೀವಿ, ಆ ಥರ ಮಾಡೋದು ಹಬ್ಬ. ಸೊ ನಾವು ಚಿಕ್ಕ ಮಕ್ಕಳು ನಮ್ಮಮ್ಮ ಎಲ್ಲ ಮಾಡಿದಾಗ ನೈಟು ಫುಲ್ಲು ಜಾಗರಣೆ ಇಡ್ತಾಯಿದ್ವಿ. ಜಾಗರಣೆ ಇದ್ದು ಮತ್ತು ಬೆಳಗ್ಗೆ ಈ ಥರ ಪೂಜೆ ಮಾಡಿ
ನಿದ್ದೆ ಮಾಡಿದಿರ ಸಂಜೆ 7 ಗಂಟೆಗೆ ಚಂದ್ರನ ನೋಡಿ ಮಲ್ಕೊತಾ ಇದ್ವಿ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ವಿ. ಇವಾಗ ಆಗಲ್ಲ, ಒಬ್ಬೊಬ್ಬರೇ ಇರ್ತೀವಲ್ವ. ಸೊ ಉಪವಾಸ ಅಷ್ಟೇ ಇರ್ತೀವಿ, ಜಾಗರಣೆ ಇರೋದಕ್ಕಾಗೋದಿಲ್ಲ. ಬಟ್ ಜಾಗರಣೆ ಇದ್ದರೆ ಅಂತೂ ತುಂಬ ಒಳ್ಳೆಯದು. ಒಂದು ದಿವಸ ವರ್ಷಕ್ಕೊಂದು ದಿವಸ ನಮ್ಮ ದೇವ್ರಿಗೋಸ್ಕರ ಅಂತ. ಮತ್ತೆ ಸಿಗೋಣ. ಸೊ ಇದೇ ನಮ್ಮ ಇವತ್ತಿನ ಒಂದು ಹಬ್ಬದ ಒಂದು ಚಿಕ್ಕ ವಿಡಿಯೋ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅದರಲ್ಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಓಂ ನಮಃ ಶಿವಾಯ. ನಮ್ಮ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಸಂಸಾರಲ್ಲೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಮಕ್ಕಳು ದೊಡ್ಡವರು ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ತೆ ಸಿಗೋಣ. ಇದೇ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಓಂ ನಮಃ ಶಿವಾಯ.